ಲಕ್ಕುಂಡಿಯಲ್ಲಿ ಸಿಕ್ಕಿದ್ದು ಅತ್ಯಮೂಲ್ಯ ನಿಧಿ ಎನ್ನುವಂಥದ್ದು ಗೊತ್ತಾಗಿದೆ. 500ರಿಂದ 600 ವರ್ಷ ಹಳೆಯ ನಿಧಿ ಎನ್ನುವಂಥ ಮಾಹಿತಿ ಸಿಕ್ಕಿದೆ. ಇದರ ಮೌಲ್ಯ 10 ಪಟ್ಟು ಹೆಚ್ಚಾಗುತ್ತೆ. ನಿಧಿ ಪರಿಶೀಲನಾ ಸಮಿತಿ ಅಧ್ಯಕ್ಷ ರಘುಕುಮಾರ್ ಅವರು ಕೊಟ್ಟಿರುವಂಥ ಹೇಳಿಕೆ ಇದು. ಐತಿಹಾಸಿಕ ಲಕ್ಕುಂಡಿಯಲ್ಲಿ ಸಿಕ್ಕಿದ್ದು ಅತ್ಯಮೂಲ್ಯ ನಿಧಿ, 500ರಿಂದ 600 ವರ್ಷ ಹಳೆಯ ನಿಧಿ ಎನ್ನುವಂಥ ಮಾಹಿತಿ ಇದೆ. ಇನ್ನೊಂದು ಕಡೆಯಲ್ಲಿ ನಿಧಿ ಪರಿಶೀಲನಾ ಸಮಿತಿ ಅಧ್ಯಕ್ಷ ರಘುಕುಮಾರ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇತ ಗಮನಿಸ್ತಾ ಹೋಗುವುದಾದ್ರೆ, ನಿಧಿ ಪರಿಶೀಲನೆ ನಡೆಸಿ ಮಾಹಿತಿಯನ್ನ ತಜ್ಞರ ತಂಡ ಕೊಟ್ಟಿದೆ. ಪತ್ತೆಯಾಗಿದ್ದು ವಿಜಯನಗರ ಸಾಮ್ರಾಜ್ಯ ಕಾಲಘಟ್ಟದ ಆಭರಣ. 470 ಗ್ರಾಂ ಚಿನ್ನದ ಇಂದಿನ ಬೆಲೆ ಅಂದಾಜು 80 ಲಕ್ಷ ಆಗಿರಬಹುದು. ಆದರೆ ಪುರಾತನ ಆಭರಣಗಳ ಮೌಲ್ಯ 10 ಪಟ್ಟು ಹೆಚ್ಚಿಗೆ ಆಗುತ್ತೆ. ಐತಿಹಾಸಿಕ ತಜ್ಞ ಡಾಕ್ಟರ್ MS ಕೃಷ್ಣಮೂರ್ತಿ ಅವರು ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ರಿತ್ತಿ ಕುಟುಂಬಕ್ಕೆ ಸಿಕ್ಕಿದ್ದಂಥ ನಿಧಿ ಯಾರದ್ದು ಎನ್ನುವಂಥ ಮಾಹಿತಿ ಸಿಕ್ಕಿದೆ. ಇದು 500ರಿಂದ 600 ವರ್ಷ ಹಳೆಯ ನಿಧಿ ಎನ್ನುವಂಥದ್ದು ಕೂಡ ಗೊತ್ತಾಗಿದೆ. ಹೆಣ್ಣು ದೇವರಿಗೆ ಅರ್ಪಿಸುವಂಥ ಆಭರಣ ಇದು. ಹಾಗೆಯೇ ಮುಸ್ಲಿಮರ ದಾಳಿ ಕಾಲಕ್ಕೆ ಮುಚ್ಚಿಟ್ಟ ಚಿನ್ನ ಇರಬಹುದು ಎನ್ನುವಂಥದ್ದಾಗೂ ಕೂಡ ಗೊತ್ತಾಗಿದೆ. ಇವತ್ತು ಇಲ್ಲಿ ಬಂದಿದ್ದು ಈ ಆಭರಣಗಳನ್ನ ನೋಡಿ ನನಗೆ ಬಹಳ ಖುಷಿ ಆಯ್ತು. ಇನ್ನೂ ಎಷ್ಟೋ ಆಭರಣಗಳು ಕಲ್ಪನೆ ಮೀರಿದಷ್ಟು ಸಿಗಬಹುದಂತ ನಾನು ನನ್ನ ಅನಿಸಿಕೆಯೊಳಗೆ ಹೇಳ್ಬಹುದು. ಇದು ಲಕ್ಷ್ಮೀ ದೇವಸ್ಥಾನ ಬಾಜು ಇರುವುದರಿಂದ, ಆ ನಿಧಿ ಸಿಕ್ಕಿದ್ದು ಲಕ್ಷ್ಮೀ ದೇವಸ್ಥಾನದ ಬಾಜು ಇರುವುದರಿಂದ ಅದು ದೇವಸ್ಥಾನಕ್ಕೆ ಆಭರಣಗಳನ್ನ ಭಕ್ತರು ಕೊಟ್ಟಂತದ್ದು ಇರಬಹುದು ಅಂತೇಳಿ ಕಲ್ಪನೆ ಮೂಲಕ ಪ್ರತಿಯೊಂದು ಆಭರಣಗಳು ಹೆಣ್ಣು ದೇವತೆಯ ಆಭರಣಗಳು. ಅದನ್ನು ಕೈ ಮುಟ್ಟಿ ನೋಡಿ ಅದರದ ಒಂದು ಕಾಲಮಾನ ಹೇಳುವಂತ ಅವಕಾಶ ನನಗೆ ಸಿಕ್ತು. ಇದು ನಮ್ಮ ಅಧ್ಯಕ್ಷರು ಹೇಳಿದಂಗೆ 600ರಿಂದ 800 ವರ್ಷದ ಒಳಗಿನ ಒಂದು ಆಭರಣಗಳಂತ ನಾವು ಕಲ್ಪನೆ ಮೀರಿ ಹೇಳಿದ್ದೇವೆ. ಒಳ್ಳೆಯ ಸೂಕ್ಷ್ಮತೆಯಿಂದ ಕೆಲಸ ಮಾಡಿದ್ದು, ಹ್ಯಾಂಡ್ ವರ್ಕ್, ಕೈ ಕೆಲಸ, ಸೂಕ್ಷ್ಮ ಕೆಲಸಗಳನ್ನ ಮಾಡಿದ್ದಾರೆ. ಈಗೂ ಕೂಡ ಆಭರಣಗಳು ನಾವೇನಾದರೂ ಮಾಡಿದ್ರೆ ಅದು ಎಲ್ಲರಿಗೂ ಇಷ್ಟಪಡುವಂತ ಆಭರಣಗಳಾಗಿರ್ತವೆ. ಇನ್ನೂ ಅನೇಕ ವಸ್ತುಗಳು, ಚಿನ್ನಾಭರಣಗಳು ಸಿಗಬಹುದಂತ ನನ್ನ ಆಸೆ ಇಟ್ಟುಕೊಂಡು ಎರಡು ಮಾತನ್ನು ಇವತ್ತು